ಸೊ ಇನಿಷಿಯಲಿ ಏನಾಗುತ್ತೆ, ಲೈಕ್ ಮೇ ಬಿ ಒಂದು 3-4 ಡೇಸಲ್ಲಿ ನಮ್ಗೆ ಗೊತ್ತಾಗುತ್ತೆ 1 kg ಅಥವಾ 2 kg ಕಡಿಮೆ ಆಗಿದೆ ಅಂತ ಗೊತ್ತಾಗುತ್ತೆ. ಬಟ್ ಅದಾದಮೇಲೆ ವೆಯ್ಟ್ ಕಡಿಮೆ ಆಗೋದೇ ಇಲ್ಲ. ಬಟ್ ಅದು ಏನಾಗುತ್ತೆ, ಬಾಡಿ ಗೊತ್ತಾಗುತ್ತೆ ಓಕೆ ನಮಗೆ ಎನರ್ಜಿ ಈಗ ಬರೋದು ಕಡಿಮೆ ಆಗಿದೆ ಅಂತ ಗೊತ್ತಾದ ಕೂಡಲೇ ಏನಾಗುತ್ತೆ, ಈ ಬಾಡಿ BMRನ ಕಡಿಮೆ ಮಾಡಿಬಿಡುತ್ತೆ. ಅದು ನಮಗೆ ಗೊತ್ತಾಗೋದೇ ಇಲ್ಲ. ಜನರಲಿ ನೀವು ನೋಡಿರ್ತೀರಾ, ಚೆನ್ನಾಗಿ ಎಕ್ಸಸೈಸ್ ಮಾಡಿದ್ರು ಕೂಡ ವೆಯ್ಟ್ ಕಡಿಮೆ ಆಗಲ್ಲ. ಅದರದ್ದು ಮುಖ್ಯ ರೀಸನ್ ಏನು ಅಂದರೆ, ಯಾರಿಗೆ ನಾವು ಡಯಟಿಂಗ್ ಮಾಡಿದ್ರು ಲೈಕ್ ಅಂದರೆ ವೆಯ್ಟ್ ಲಾಸ್ ಆಗ್ತಾ ಇಲ್ಲ, ನಮಗೆ ತುಂಬ ಕ್ರೇವಿಂಗ್ ಇದೆ, ಸ್ವಲ್ಪ ಆದರೂ ನಮ್ಗೆ ಏನಾದ್ರು ತಿನ್ನಬೇಕು ಅಂತ ಅನ್ಸುತ್ತೆ, ಹಸಿವು ಭಾಳ ಆಗುತ್ತೆ, ಅದಕ್ಕೆಲ್ಲ ಮೇನ್ ರೀಸನ್ ಇದಿರ್ಬೋದು. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮಗೆಲ್ಲರಿಗೂ ಸ್ಲಿಮ್ ಆ್ಯಂಡ್ ಫಿಟ್ ಆಗಿರಲಿಕ್ಕೆ ತುಂಬ ಇಷ್ಟ. ನಾವೆಲ್ಲರೂ ವೆಯ್ಟ್ ರಿಡಕ್ಷನ್ಗೆ ತುಂಬ ಟ್ರೈ ಮಾಡ್ತೀವಿ. ಹೊಟ್ಟೆ ಬಂದ ಕೂಡಲೇ ನಾವು ಡಯಟಿಂಗ್ ಮಾಡ್ತೀವಿ ಅಥವಾ ಎಕ್ಸಸೈಸ್ ಮಾಡ್ತೀವಿ. ಸೊ ಇನಿಷಿಯಲಿ ಮೇ ಬಿ ಲೈಕ್ ಇನಿಷಿಯಲ್ ಒಂದು 4-5 ದಿವಸದಲ್ಲಿ ನಮ್ಮ ವೆಯ್ಟ್ ಕೂಡ 1 kg 2 kg ಎಲ್ಲ ಕಡಿಮೆ ಆಗುತ್ತೆ. ಬಟ್ ಅದಾದಮೇಲೆ ಕಡಿಮೆ ಆಗೋದು ತುಂಬ ಕಷ್ಟ ಆಗುತ್ತೆ. ಎಷ್ಟೋ ಜನ ಹೇಳೋದು ನೀವು ನೋಡಿರ್ತೀರಾ, ನಾನು ಎಷ್ಟೇ ಡಯಟಿಂಗ್ ಮಾಡಿದ್ರು, ಎಷ್ಟೇ ವ್ಯಾಯಾಮ ಮಾಡಿದ್ರು ನಮ್ಮ ತೂಕ ಇಳಿಯುವುದೇ ಇಲ್ಲ ಅಂತ ಹೇಳ್ತಾರೆ. ಸೊ ಇದಕ್ಕೆ ಏನು ಕಾರಣ? ಸೊ ನೀವು ಡಯಟಿಂಗ್ ಮಾಡಿದ್ರು, ನೀವು ಎಕ್ಸಸೈಸ್ ಮಾಡಿದ್ರು ಕೂಡ ನಿಮ್ಮ ತೂಕ ನೀವು ವಿಚಾರ ಮಾಡಿದಷ್ಟು ಕಡಿಮೆ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಬೇರೆ ಕಾರಣಗಳಿರ್ಬೋದು. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಿಮ್ಮ ತೂಕ ಕಡಿಮೆ ಆಗ್ತಾ ಇಲ್ಲ, ಈವನ್ ಆಫ್ಟರ್ ಡಯಟಿಂಗ್ ತೂಕ ಕಡಿಮೆ ಆಗ್ತಾ ಇಲ್ಲ ಅಂದರೆ ನೀವೇನೇನು ಮಾಡಬೇಕು, ಏನೇನು ಟೆಸ್ಟ್ಗಳು ಮಾಡಬೇಕು, ಯಾವ ಕಾರಣದಿಂದ ನಿಮ್ಮ ತೂಕ ಕಡಿಮೆ ಆಗದೇ ಇರ್ಬೋದು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಯೂಶಲಿ ನಾವೊಂದು ವೆಯ್ಟ್ ರಿಡಕ್ಷನ್ ಪ್ಲಾನ್ ಮಾಡುವಾಗ ಓಕೆ ನಮ್ಮ ವೆಯ್ಟ್ ಜಾಸ್ತಿ ಆಗಿದೆ, ಮೇ ಬಿ ನನ್ನ ಒಂದು ಹೈಟ್ ಏನಿದೆ 165 ಸೆಂಟಿಮೀಟರ್ಸ್ ಇರ್ಬೋದು, ಆ್ಯಂಡ್ ನಿಮ್ಮ ವೆಯ್ಟ್ ಏನಿದೆ ಮೇ ಬಿ ಅರೌಂಡ್ 80 kg ಇದ್ದಾಗ ನಮ್ಗೆ ಗೊತ್ತಾಗುತ್ತೆ ಓಕೆ ನಾವೊಂದು 15 kg ಜಾಸ್ತಿ ಇದ್ವಿ, ಇದು ಕಡಿಮೆ ಮಾಡಬೇಕು ಅಂತ ಹೇಳಿ ನಾವು ಡಯಟಿಂಗ್ ಮತ್ತು ಎಕ್ಸಸೈಸನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ಇನಿಷಿಯಲಿ ಏನಾಗುತ್ತೆ, ಲೈಕ್ ಮೇ ಬಿ ಒಂದು 3-4 ಡೇಸಲ್ಲಿ ನಮ್ಗೆ ಗೊತ್ತಾಗುತ್ತೆ 1 kg ಅಥವಾ 2 kg ಕಡಿಮೆ ಆಗಿದೆ ಅಂತ ಗೊತ್ತಾಗುತ್ತೆ. ಬಟ್ ಅದಾದಮೇಲೆ ವೆಯ್ಟ್ ಕಡಿಮೆ ಆಗೋದೇ ಇಲ್ಲ. ಸೊ ತುಂಬ ಜನ ಏನು ಮಾಡ್ತಾರೆ, ಓಕೆ ನಾವು ಇನ್ನೂ ನೋಡೋಣ ಅಂತ ಹೇಳಿ ಇನ್ನೊಂದು 5-6 ದಿವಸ ನೋಡ್ತಾರೆ, ಅದಾದಮೇಲೆ ವೆಯ್ಟ್ ಕಡಿಮೆ ಆಗ್ತಾ ಇಲ್ಲ ಅಂತ ಗೊತ್ತಾದಾಗ ಅವ್ರು ಏನು ಮಾಡ್ತಾರೆ, ಇದೆಲ್ಲ ಮಾಡಿ ಏನೂ ಉಪಯೋಗ ಇಲ್ಲ ಅಂತ ಹೇಳಿ ನಾವು ನಾರ್ಮಲ್ ಫುಡ್ಗೆ ಹೋಗ್ತೀವಿ. ಸೊ ಇದಕ್ಕೆ ಮೇನ್ ಕಾರಣ ಏನು ಅಂದರೆ ಅಡ್ಯಾಪ್ಟಿವ್ ಥರ್ಮೋಜೆನಿಸಿಸ್ ಅಂತ ಹೇಳ್ತೀವಿ. ಸೊ ನಮ್ಮ ಬಾಡಿ ಏನು ಮಾಡುತ್ತೆ, ನಮ್ಮ ಬಾಡಿ ಇಸ್ ಲೈಕ್ ಎ ಕಂಪ್ಯೂಟರ್. ಸೊ ಅದಕ್ಕೆಲ್ಲ ಗೊತ್ತು ಏನಾಗುತ್ತೆ, ಎಲ್ಲದೂ ಕರೆಕ್ಟಾಗಿ ಪ್ಲ್ಯಾನ್ ಮಾಡಲಿಕ್ಕೆ ಇರುವಂಥ ಒಂದು ಶಕ್ತಿ ನಮ್ಮ ಬಾಡಿಗೆ ಇದೆ. ಸೊ ಯಾವಾಗ ನಾವು ಆಹಾರ ತಗೊಳ್ಳೋದು ಕಡಿಮೆ ಮಾಡುತ್ತೋ ಆ್ಯಂಡ್ ಯಾವಾಗ ನಾವು ಎಕ್ಸಸೈಸಸ್ ಎಲ್ಲ ಮಾಡುವಾಗ ಸೊ ಬಾಡಿ ಏನು ಮಾಡುತ್ತೆ ಅಂದರೆ ಬಾಡಿ ಇದರ ಎನರ್ಜಿಯನ್ನು ಪ್ರಿಸರ್ವ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಅಂದರೆ ಸ್ವಲ್ಪ ದಿವಸ ಓಕೆ ನೀವು ಇನಿಷಿಯಲಿ ವೆಯ್ಟ್ ಕಡಿಮೆ ಮಾಡಲಿಕ್ಕೆ ಡಯಟಿಂಗ್ ಎಲ್ಲ ಮಾಡಿದಾಗ ಏನಾಗುತ್ತೆ, ಫಸ್ಟ್ ಕಡಿಮೆ ಆಗೋದು ನಮ್ಮ ವಾಟರ್ ವೆಯ್ಟ್. ಆ್ಯಕ್ಚುಲಿ ಅಂದರೆ ನಮ್ಮ ಬಾಡಿಯಲ್ಲಿ ಎಕ್ಸಸ್ ಇರುವಂಥ ನೀರು ಕಡಿಮೆ ಆದಾಗ ಸಡನ್ ಆಗಿ ವೆಯ್ಟ್ ಕಡಿಮೆ ಆಗಿದ್ದು ಒಂದು ಫೀಲಿಂಗ್ ಪೇಷಂಟಿಗೆ ಬರುತ್ತೆ, ತುಂಬ ಖುಷಿ ಪಡ್ತಾರೆ. ಸೊ ಅದರೊಟ್ಟಿಗೆ ನಮ್ಮ ಗ್ಲೈಕೋಜನ್ ಇದೆಲ್ಲ ಕಡಿಮೆ ಆಗುತ್ತೆ. ಬಟ್ ಬಾಡಿಗೆ ಸಡನ್ ಗೊತ್ತಾಗುತ್ತೆ ಓ ಆಹಾರ ಬರ್ತಾ ಇಲ್ಲ, ಸೊ ಹಾಗಾಗಿ ನಾ ಏನು ಮಾಡಬೇಕು, ನಮ್ಮ ಖರ್ಚು ಮಾಡೋದು ನಮ್ಮ ಕ್ಯಾಲರಿಯನ್ನು ನಾವು ರೆಸ್ಟ್ರಿಕ್ಟ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಅದೇನು ಮಾಡುತ್ತೆ, ನಮ್ಮ BMRನ ಕಡಿಮೆ ಮಾಡುತ್ತೆ. ನಾವು ರೆಸ್ಟಲ್ಲಿ ಇರುವಾಗ ಎಷ್ಟು ಎನರ್ಜಿ ನಮ್ಮ ಬಾಡಿಗೆ ಬೇಕು ಆ ಎನರ್ಜಿಯನ್ನು ಕಂಟ್ರೋಲ್ ಮಾಡುತ್ತೆ. ನೀವೆಲ್ಲ ನೋಡಿರ್ತೀರ BMR ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತು, ಬೇಸಲ್ ಮೆಟಬಾಲಿಕ್ ರೇಟ್. ಅಂದರೆ ನಾವು ರೆಸ್ಟಿಂಗಲ್ಲಿ ಇದ್ದಾಗ ನಮ್ಮ ದೇಹದಲ್ಲಿರುವಂಥ ಆಕ್ಟಿವಿಟೀಸ್ ಅದೇ ಥರ ಆಗಲಿಕ್ಕೆ ನಮ್ಗೆ ಎಷ್ಟು ಕ್ಯಾಲರಿ ಬೇಕು ಅಥವಾ ಎಷ್ಟು ಎನರ್ಜಿ ಬೇಕು ಅಂತ ನಾವು ಅದನ್ನು BMR ಅಂತ ಹೇಳ್ತೀವಿ. ಸೊ ಯೂಶಲಿ ನಾವು ಚೆಕ್ ಮಾಡುವಾಗ ಓಕೆ ನನ್ನ ಬಾಡಿ ವೆಯ್ಟ್ ಹೀಗೆ ಮೇಂಟೈನ್ ಮಾಡಲಿಕ್ಕೆ ನನಗೊಂದು 1600 ಕ್ಯಾಲರಿ ಬೇಕು ಅಥವಾ 1500 ಕ್ಯಾಲರಿ ಒಂದು ದಿವಸಕ್ಕೆ ಬೇಕು ಅಂತ ಗೊತ್ತಾಗುತ್ತೆ. ಸೊ ನಾವೇನು ಮಾಡ್ತೀವಿ, ಡಯಟಿಂಗನ್ನು ಪ್ಲಾನ್ ಮಾಡ್ತೀವಿ. ನಾವು ಡೈಲಿ ತಗೊಳ್ಳುವಂಥ ಆಹಾರದಲ್ಲಿರುವಂಥ ಕ್ಯಾಲರಿನ ಮೇ ಬಿ ಒಂದು 1500 ಅಥವಾ 1600ಗೆ ರೆಸ್ಟ್ರಿಕ್ಟ್ ಮಾಡಿ ಒಂದು ಸ್ವಲ್ಪ ಮಟ್ಟಿಗೆ ವ್ಯಾಯಾಮ ಕೂಡ ಮಾಡಿದರೆ ಒಂದು ಡೆಫಿಸಿಟ್ ಕ್ರಿಯೇಟ್ ಮಾಡಲಿಕ್ಕಾಗುತ್ತೆ. ಬಟ್ ಅದು ಏನಾಗುತ್ತೆ, ಬಾಡಿ ಗೊತ್ತಾಗುತ್ತೆ ಓಕೆ ನಮಗೆ ಎನರ್ಜಿ ಈಗ ಬರೋದು ಕಡಿಮೆ ಆಗಿದೆ ಅಂತ ಗೊತ್ತಾದ ಕೂಡಲೇ ಏನಾಗುತ್ತೆ, ಈ ಬಾಡಿ BMRನ ಕಡಿಮೆ ಮಾಡಿಬಿಡುತ್ತೆ. ಅದು ನಮಗೆ ಗೊತ್ತಾಗೋದೇ ಇಲ್ಲ. ಮೇ ಬಿ ನಿಮ್ಮ BMR ಇನಿಷಿಯಲಿ ನೀವು ಡಯಟಿಂಗ್ ಸ್ಟಾರ್ಟ್ ಮಾಡುವಾಗ ಎಷ್ಟಿದೆಯೋ ಅಷ್ಟೇ ಯಾವಾಗಲೂ ಇರಬೇಕು ಅಂತಿಲ್ಲ, ಅದು ಕಡಿಮೆ ಆಗುತ್ತೆ. ಮೇ ಬಿ 1400 ಬಂದಾಗ ಏನಾಗುತ್ತೆ, ನೀವು ತಗೊಳ್ಳುವಂಥ ಕ್ಯಾಲರಿ ಏನಿದೆ ಅದು ಬಾಡಿಗೆ ಸಫಿಷಿಯೆಂಟ್ ಆಗುತ್ತೆ, ವೆಯ್ಟ್ ಕಡಿಮೆ ಆಗೋದೇ ಇಲ್ಲ. ಇದಕ್ಕೆ ನಾವು ಏನು ಹೇಳ್ತೀವಿ, ಅಡ್ಯಾಪ್ಟಿವ್ ಥರ್ಮೋಜೆನಿಸಿಸ್ ಅಂತ ಹೇಳ್ತೀವಿ. ಅಂದರೆ ಬಾಡಿಗೆ ಒಂದು ನೇಚರ್ ಇದೆ, ಅದು ವೆಯ್ಟ್ ಕಡಿಮೆ ಮಾಡುವಾಗ ಅಷ್ಟೇ ಅಲ್ಲ, ನಮಗೆ ಜಾಸ್ತಿ ಕ್ಯಾಲರಿ ಇದ್ದಾಗ ಬಾಡಿ ಹೀಟನ್ನು ಜಾಸ್ತಿ ಮಾಡಲಿಕ್ಕೆ, ಅದೇ ಥರ ನಾವು ತಗೊಳ್ಳುವಂಥ ಆಹಾರದಲ್ಲಿರುವಂಥ ಕ್ಯಾಲರಿ ಕಡಿಮೆ ಆದಾಗ ಬಾಡಿ ಹೀಟನ್ನು ಕಡಿಮೆ ಮಾಡಲಿಕ್ಕೆ, ಅಂದರೆ ಹೀಟ್ ಪ್ರೊಡ್ಯೂಸ್ ಆದಾಗ ಏನಾಗುತ್ತೆ, ಬಾಡಿಯಲ್ಲಿ ಕ್ಯಾಲರಿ ಬರ್ನ್ ಆಗುತ್ತೆ, ಎನರ್ಜಿ ಬರ್ನ್ ಆಗುತ್ತೆ. ಇದನ್ನ ಕಂಟ್ರೋಲ್ ಮಾಡಿ ಬಾಡಿ ಏನು ಮಾಡುತ್ತೆ, ನಮ್ಮ ಎನರ್ಜಿ ಖರ್ಚನ್ನು ಕಡಿಮೆ ಮಾಡುತ್ತೆ ಆ್ಯಂಡ್ ವೆಯ್ಟ್ ಕಡಿಮೆ ಆಗೋದನ್ನ ತಡೆಗಟ್ಟುತ್ತೆ. ನೀವೇ ಅಬ್ಸರ್ವ್ ಮಾಡಿ ನೋಡಿರ್ತೀರ, ಕೆಲವು ಸಲ ನಾವು ತುಂಬ ಚಳಿಯಲ್ಲಿ ಹೋಗುವಾಗ ನಮಗೇನಾಗುತ್ತೆ, ನಡುಗುತ್ತೆ, ಶಿವರಿಂಗ್ ಸ್ಟಾರ್ಟ್ ಆಗುತ್ತೆ. ಅದು ಕೂಡ ನಮ್ಮ ಬಾಡಿಯಲ್ಲಿರುವಂಥ ಹೀಟ್ ಪ್ರೊಡ್ಯೂಸ್ ಮಾಡುವಂಥ ಬಾಡಿದು ಒಂದು ಮೆಕ್ಯಾನಿಸಮ್. ಸೊ ಆ್ಯಕ್ಚುಲಿ ಈ ಥರ ಪ್ರಾಬ್ಲಮ್ ಇದ್ದಾಗ ನಾವು ಏನು ಮಾಡಬೇಕು ಅಂದರೆ, ಈಗ ಓಕೆ ನೀವು ವೆಯ್ಟ್ ರಿಡಕ್ಷನ್ಗೆ ಪ್ಲಾನ್ ಮಾಡ್ತಾ ಇದ್ದೀರಾ, ಮೇ ಬಿ ನೆಕ್ಸ್ಟ್ ವೀಕಿಂದ ನಾನು ವೆಯ್ಟ್ ರಿಡಕ್ಷನ್ ಪ್ಲಾನ್ ಮಾಡ್ತಾನೆ ಅಂತ ಅಂದ್ಕೊಂಡ್ರೆ ಇವತ್ತೇ ನಾವೇನು ಮಾಡಬೇಕು, ಗ್ರ್ಯಾಜುವಲಿ ನಮ್ಮ ಫುಡ್ಡನ್ನು ಕಡಿಮೆ ಮಾಡ್ತಾ ಬರಬೇಕು. ಆಲ್ ಆಫ್ ಎ ಸಡನ್ ನಾವು ಈ ಫುಡ್ ಬಿಡುವಾಗಲೇ ಬಾಡಿ ಏನು ಮಾಡುತ್ತೆ, ಇದನ್ನು ರೆಸಿಸ್ಟ್ ಮಾಡುತ್ತೆ. ಸೊ ಗ್ರ್ಯಾಜುವಲಿ ಸ್ವಲ್ಪ ನಮ್ಮ ಕ್ಯಾಲರಿಯನ್ನು ರೆಸ್ಟ್ರಿಕ್ಟ್ ಮಾಡ್ತಾ ಬಂದು
ಮತ್ತು ನಾವು ಒಂದು ಕರೆಕ್ಟ್ ಆಗಿರುವಂಥ ಡಯಟ್ ಪ್ಲಾನಿಗೆ ಹೋಗೋದು ತುಂಬ ಒಳ್ಳೆಯದು. ಮತ್ತೆ ಸ್ಟಡೀಸ್ ಏನು ಪ್ರೂವ್ ಮಾಡುತ್ತೆ ಅಂದರೆ ಈ ಅಡಾಪ್ಟಿವ್ ಲೈಕ್ ಥರ್ಮೋಜೆನಿಸಿಸ್ ಏನಿದೆ ಇದು ಕೂಡ ಇನಿಷಿಯಲಿ ಇರುತ್ತೆ, ಬಟ್ ನಾವು ಕರೆಕ್ಟಾಗಿ ನಮ್ಮ ಆಹಾರ ಕ್ರಮನ ಅದೇ ರೀತಿಯಲ್ಲಿ ಫಾಲೋ ಮಾಡಿದರೆ ಒಂದು ಸ್ವಲ್ಪ ದಿವಸ ಆದಮೇಲೆ ಓಕೆ ತೂಕ ಕಡಿಮೆನೇ ಆಗ್ತಾ ಇಲ್ಲ ಅಂತ ಗೊತ್ತಾದ ಕೂಡಲೇ ನಾವು ಮತ್ತೆ ವಾಪಸ್ ನಾವು ನಾರ್ಮಲ್ ಫುಡ್ಗೆ ಹೋಗ್ತೀವಿ. ಅದನ್ನು ಬಿಟ್ಟು ಆ ಒಂದು ಕ್ಯಾಲರಿ ರೆಸ್ಟ್ರಿಕ್ಟೆಡ್ ಡಯಟ್ ಏನಿದೆ, ಮೇ ಬಿ ನೀವು 1500 ಕಿಲೋ ಕ್ಯಾಲರಿ ಅದೇ ರೆಸ್ಟ್ರಿಕ್ಟೆಡ್ ಡಯಟನ್ನು ಕಂಟಿನ್ಯೂ ಮಾಡಿದರೆ ಏನಾಗುತ್ತೆ, ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗಿಬಿಡುತ್ತೆ, ಈ ಸಮಸ್ಯೆ ಏನಿದೆ ಅದು ಸಾಲ್ವ್ ಮಾಡಲಿಕ್ಕಾಗುತ್ತೆ. ಆ್ಯಂಡ್ ಅದರ ಒಟ್ಟಿಗೆ ನಾವೇನು ಮಾಡಬೇಕು, ವ್ಯಾಯಾಮ ಮಾಡಿದಾಗ ಮಾತ್ರ ಬಾಡಿಗೆ ಖರ್ಚು ಮಾಡಲೇಬೇಕು. ಸೊ ಹಾಗಾಗಿ ವೆಯ್ಟ್ ಕಡಿಮೆ ಆಗೋದೇನಂತೂ ಖಂಡಿತ ಆಗುತ್ತೆ. ಸೊ ಹಾಗಾಗಿ ರೆಗ್ಯುಲರ್ ಲೈಫ್ ವ್ಯಾಯಾಮ ಮಾಡೋದು. ಎರಡನೇದು, ನೀವು ತಗೊಳ್ಳುವಂಥ ಆಹಾರದಲ್ಲಿ ಕ್ಯಾಲರಿಯನ್ನು ರೆಸ್ಟ್ರಿಕ್ಟ್ ಮಾಡಿ ನಾರಿನಂಶವನ್ನು ಜಾಸ್ತಿ ಮಾಡೋದು. ಮತ್ತು ಯಾವಾಗ ನೀವು ಡಯಟಿಂಗನ್ನು ವೆಯ್ಟ್ ರಿಡಕ್ಷನ್ ಪ್ಲಾನ್ ಮಾಡ್ತಿರೋ ಅದಕ್ಕೆ ಅಟ್ಲೀಸ್ಟ್ ಒಂದು ವೀಕ್ ಮೊದಲಿಂದಾನು ನಿಧಾನಕ್ಕೆ ಕ್ಯಾಲರಿಯನ್ನು ಕಡಿಮೆ ಮಾಡ್ತಾ ಬರೋದು ಇದಕ್ಕಿರುವಂಥ ಒಂದು ಉಪಾಯ. ಅಂದರೆ ಈ ಥರ ಮಾಡಿದರೆ ನಮಗೆ ಈ ಅಡಾಪ್ಟಿವ್ ಥರ್ಮೋಜೆನಿಸಿಸ್ ಅಲ್ಲಿ ಆಗುವಂಥ ಸಮಸ್ಯೆಯನ್ನು ಓವರ್ಕಮ್ ಮಾಡಿ ನಮ್ಮ ವೆಯ್ಟ್ ರಿಡಕ್ಷನ್ ಸಕ್ಸಸ್ಫುಲ್ ಆಗಿ ಮಾಡಲಿಕ್ಕಾಗುತ್ತೆ. ನೀವೇ ನೋಡಿರ್ತೀರ, ಎಷ್ಟೋ ಜನರಿಗೆ ನಾವು ಕೇಳ್ತೀವಿ, ಇಷ್ಟೆಲ್ಲ ವೆಯ್ಟ್ ಕಡಿಮೆ ಆಗಿದೆಯಲ್ಲ, ಹೇಗೆ ಮಾಡಿದ್ರಾ? ಸೊ ಅವ್ರು ಹೇಳ್ತಾರೆ, ನಾನು ಒಂದು 6 ಮಂತ್ಸಿಂದ ಇದೇ ಥರ ಡಯಟನ್ನು ಫಾಲೋ ಮಾಡ್ತಾ ಇದ್ವಿ, ಒಂದು ಸ್ವಲ್ಪ ಕ್ಯಾಲರಿ ರೆಸ್ಟ್ರಿಕ್ಟೆಡ್ ಡಯಟನ್ನು ಫಾಲೋ ಮಾಡ್ತೀವಿ. ಸೊ ಕನ್ಸಿಸ್ಟೆನ್ಸಿ ಇದರಲ್ಲಿ ತುಂಬ ಮುಖ್ಯ. ನಾವು 10 ದಿವಸ ಅಥವಾ 15 ದಿವಸ ಅಷ್ಟೇ ವೆಯ್ಟ್ ರಿಡಕ್ಷನ್ಗೆ ಪ್ರೋಗ್ರಾಮ್ ಮಾಡುವಾಗ ಏನಾಗುತ್ತೆ, ಒಂದು 4 ದಿವಸ ವೆಯ್ಟ್ ಕಡಿಮೆ ಆದಮೇಲೆ ಕಡಿಮೆ ಆಗ್ತಾ ಇಲ್ಲ ಅಂತ ಗೊತ್ತಾಗುತ್ತೆ, ಮತ್ತೆ ನಾವು ನಾರ್ಮಲ್ ಫುಡ್ಗೆ ಹೋಗ್ತೀವಿ. ಬಟ್ ಕನ್ಸಿಸ್ಟೆಂಟ್ ಆಗಿ ನೀವು ಒಂದು 3-4 ಮಂತ್ಸ್ ಅಥವಾ 5 ಮಂತ್ಸ್ ನೀವು ಮಾಡಿದರೆ ಇದು ಕೂಡ ನಮಗೆ ಓವರ್ಕಮ್ ಮಾಡಲಿಕ್ಕಾಗುತ್ತೆ, ಚೆನ್ನಾಗಿ ನಮ್ಮ ವೆಯ್ಟನ್ನು ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಸಾಧ್ಯ. ಇನ್ನು ಎರಡನೇ ಮೇನ್ ರೀಸನ್ ಏನು ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್. ನಮಗೊತ್ತು, ನಮ್ಮ ಬಾಡಿ ವೆಯ್ಟ್ ಕಂಟ್ರೋಲ್ ಮಾಡೋದು ನಮ್ಮ ಬಾಡಿಯಲ್ಲಿರುವಂಥ ಹಾರ್ಮೋನ್ಸ್. ಇದರಲ್ಲಿ ಮುಖ್ಯವಾಗಿ ನಮ್ಮ ಫ್ಯಾಟ್ ಸೆಲ್ಸ್ ಪ್ರೊಡ್ಯೂಸ್ ಮಾಡುವಂಥ ಒಂದು ಹಾರ್ಮೋನ್ ಇದೆ, ಇದಕ್ಕೆ ನಾವು ಲೆಪ್ಟಿನ್ ಅಂತ ಹೇಳ್ತೀವಿ. ಸೊ ಲೆಪ್ಟಿನ್ ಅಂದರೆ ಅದಕ್ಕೆ ನಾವು ಸೆಟೈಟಿ ಹಾರ್ಮೋನ್ ಅಂತ ಹೇಳ್ತೀವಿ. ನಾವು ಆಹಾರ ತಗೊಂಡ್ಮೇಲೆ ಸಾಕು, ಇನ್ನು ನನಗೆ ಬೇಡ ಅಂತ ನಮಗೊಂದು ಆ ಫೀಲನ್ನು ಕ್ರಿಯೇಟ್ ಮಾಡೋದು ಈ ಲೆಪ್ಟಿನ್ ಅಂತ ಹಾರ್ಮೋನ್. ಸೊ ಏನಾಗುತ್ತೆ, ಕೆಲವರಲ್ಲಿ ಲೆಪ್ಟಿನ್ ರೆಸಿಸ್ಟೆನ್ಸ್ ಇರುತ್ತೆ. ಈ ಲೆಪ್ಟಿನ್ ರೆಸಿಸ್ಟೆನ್ಸ್ ಇರೋದು ಕೂಡ ಯಾರಿಗೆ ಅಂದರೆ ಹೆಚ್ಚಿಗೆ ಬೊಜ್ಜಿದ್ದವರಲ್ಲಿ, ಯಾಕಂದರೆ ಫ್ಯಾಟ್ ಸೆಲ್ಸಿಂದಾನೇ ಪ್ರೊಡ್ಯೂಸ್ ಆಗುವಂತ ಒಂದು ಹಾರ್ಮೋನ್ ಇದು. ಸೊ ಲೆಪ್ಟಿನ್ ರೆಸಿಸ್ಟೆನ್ಸ್ ಅಂದ್ರೆ ಏನು, ಲೆಪ್ಟಿನ್ ಪ್ರೊಡ್ಯೂಸ್ ಆದರೂ ಕೂಡ ನಮ್ಮ ಬ್ರೈನ್ ಅದನ್ನ ಐಡೆಂಟಿಫೈ ಮಾಡಲ್ಲ. ಓಕೆ, ಇವನಿಗೆ ಸಾಕು, ಇಷ್ಟು ಫುಡ್ ಸಾಕು ಅಂತ ಗೊತ್ತಾಗಲ್ಲ. ಸೊ ಅವಾಗ ಏನಾಗುತ್ತೆ, ನಮ್ಮ ಫ್ಯಾಟ್ ಸ್ಟೋರೇಜು ಮತ್ತು ನಾವು ತಗೊಳ್ಳುವಂಥ ಆಹಾರದಲ್ಲಿ ಒಂದು ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ, ಏನು ಕನೆಕ್ಷನೇ ಇರಲ್ಲ. ನಾವು ತಿಂತಾ ಹೋಗ್ತೀವಿ, ನಮ್ಮ ಫ್ಯಾಟ್ ಏನಿದೆ ಅದು ಡೆಪಾಸಿಟ್ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ಬೊಜ್ಜು ಜಾಸ್ತಿ ಆಗಲಿಕ್ಕೆ ಈ ಲೆಪ್ಟಿನ್ ರೆಸಿಸ್ಟೆನ್ಸ್ ಏನಿದೆ ಒನ್ ಆಫ್ ದ ಮೇನ್ ರೀಸನ್ ಅಂತ ನಾವು ಹೇಳ್ಬೋದು. ಸೊ ಈ ಲೆಪ್ಟಿನ್ಗೆ ನಮ್ಮ ನಮ್ಮ ಹಂಗರ್, ನಮ್ಮ ಹಸಿವು ಏನಿದೆ ಅದನ್ನ ಕಂಟ್ರೋಲ್ ಮಾಡಲಿಕ್ಕೂ, ಅದರ ಒಟ್ಟಿಗೆ ನಮ್ಮಲ್ಲಿರುವಂಥ ಫ್ಯಾಟ್ ಏನಿದೆ ಅದರ ಖರ್ಚು ಅಂದರೆ ಎನರ್ಜಿ ಪ್ರೊಡಕ್ಷನ್ಗೆ ಅದನ್ನ ಖರ್ಚು ಮಾಡುವ ಎರಡು ಕೆಲಸನೂ ಈ ಲೆಪ್ಟಿನ್ಗೆ ಇರುತ್ತೆ. ಈಗ ನೀವೇ ಅಬ್ಸರ್ವ್ ಮಾಡಿ ನೋಡ್ತೀರಾ, ಎಷ್ಟೋ ಜನರಲ್ಲಿ ನೋಡುವಾಗ ಅವರು ತಗೊಳ್ಳುವಂಥ ಕ್ವಾಂಟಿಟಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ, ಇಟ್ ಈಸ್ ನಾಟ್ ದ ಸೇಮ್. ಕೆಲವರು ಹೇಳ್ತಾರೆ, ನಾನು ಡಯಟಿಂಗ್ ಮಾಡ್ತಾ ಇದ್ದೇನೆ, ಏನು ಮಾಡ್ತಾ ಇದ್ದೀರಾ ಕೇಳಿದ್ರೆ ಹೇಳ್ತಾರೆ, 4 ಚಪಾತಿ ಅಷ್ಟೇ ತಿಂತಾ ಇದ್ದೇನೆ. ಬಿಕಾಸ್ ಅವರಿಗೆ ಆ ಸೆಟೈಟಿ ಇಂಡ್ಯೂಸ್ ಆಗಬೇಕು, ಓಕೆ ಸಫಿಷಿಯೆಂಟ್ ಆಯಿತು ಅಂತ ಗೊತ್ತಾಗಬೇಕು ಅಂದರೆ ಈ 4 ಚಪಾತಿ ಮಿನಿಮಮ್ ಬೇಕಾಗುತ್ತೆ. ಸೊ ಈ ಲೆಪ್ಟಿನ್ ರೆಸಿಸ್ಟೆನ್ಸ್ ಇದ್ದಾಗ ಏನಾಗುತ್ತೆ, ನಮಗೆ ಹಸಿವು ಜಾಸ್ತಿ ಆಗುತ್ತೆ. ಹಸಿವು ಜಾಸ್ತಿ ಆಗೋದಕ್ಕಿಂತನೂ ನಾವು ತಿಂದರೆ ನಮಗೆ ನಿಲ್ಲಿಸಬೇಕು ಅಂತ ಅನಿಸಲ್ಲ, ನಾವು ತಿಂತಾ ಹೋಗ್ತೀವಿ, ನಮ್ಮ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ವೆಯ್ಟ್ ರಿಡಕ್ಷನ್ಗೆ ಕೂಡ ಅದು ಸಮಸ್ಯೆ ಕ್ರಿಯೇಟ್ ಮಾಡಬಹುದು. ಸೊ ಈ ಲೆಪ್ಟಿನ್ ರೆಸಿಸ್ಟೆನ್ಸನ್ನು ಹೇಗೆ ಕಡಿಮೆ ಮಾಡೋದು ಅಂದರೆ ನಮ್ಮ ಫ್ಯಾಟನ್ನು, ನಮ್ಮ ಕೊಬ್ಬನ್ನು ಕಡಿಮೆ ಮಾಡೋದು. ಸೊ ನಿಮಗೆ ಗೊತ್ತಿರಬೇಕು, ಓಕೆ ನನಗೆ ಜಾಸ್ತಿ ತಿನ್ನಬೇಕು ಅಂತ ಅನಿಸ್ತಾ ಇದೆ, ಇದಕ್ಕೆ ಮೇ ಬಿ ನಮ್ಮ ಲೆಪ್ಟಿನ್ ರೆಸಿಸ್ಟೆನ್ಸ್ ಒಂದು ಕಾರಣ ಇರ್ಬೋದು. ಈ ಲೆಪ್ಟಿನ್ ಪ್ರೊಡ್ಯೂಸ್ ಆಗೋದು ನಮ್ಮ ಕೊಬ್ಬಿಂದಾನೆ, ನಮ್ಮ ಫ್ಯಾಟ್ ಟಿಶ್ಯೂ ಇಂದಾನೆ. ಸೊ ಹಾಗಾಗಿ ನಾ ಏನು ಮಾಡಬೇಕು, ಫಸ್ಟ್ ನಮ್ಮ ಫ್ಯಾಟನ್ನು ಕಡಿಮೆ ಮಾಡಬೇಕು. ಓಕೆ, ಇನಿಷಿಯಲಿ ಅಷ್ಟೊಂದು ನಮಗೆ ರೆಸ್ಟ್ರಿಕ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನಾವೇನು ಮಾಡ್ಬೋದು, ನಮ್ಮ ವ್ಯಾಯಾಮ ಏನಿದೆ ಅದನ್ನು ಜಾಸ್ತಿ ಮಾಡ್ಬೋದು. ಎಷ್ಟೋ ಜನರಲ್ಲಿ ನೀವು ನೋಡಿರ್ತೀರಾ, ಚೆನ್ನಾಗಿ ಎಕ್ಸಸೈಸ್ ಮಾಡಿದ್ರು ಕೂಡ ವೆಯ್ಟ್ ಕಡಿಮೆ ಆಗಲ್ಲ. ಅದರದ್ದು ಮುಖ್ಯ ರೀಸನ್ ಏನು ಅಂದರೆ, ವ್ಯಾಯಾಮ ಮಾಡಿದ್ರು, 1 ತಾಸು ವ್ಯಾಯಾಮ ಮಾಡಿದ್ರು ಕೂಡ ನಾವು ಕಡಿಮೆ ಮಾಡೋದು ಅರೌಂಡ್ 300 to 400 ಕ್ಯಾಲರಿ ಅಷ್ಟೇ ಕಡಿಮೆ ಮಾಡೋಕ್ಕಾಗುತ್ತೆ, ಅಂದರೆ ಬರ್ನ್ ಮಾಡೋಕ್ಕಾಗುತ್ತೆ. ಬಟ್ ನಾವು ತಗೊಳ್ಳೋ ಆಹಾರದಲ್ಲಿ ಕ್ಯಾಲರಿ ತುಂಬ ಜಾಸ್ತಿ ಇದೆ. ಒಂದ್ಸಲ ಒಂದು ದೋಸೆ, ಒಂದು ಸ್ವಲ್ಪ ಚಟ್ನಿ, ಒಂದು ಗ್ಲಾಸ್ ಚಹಾ ಕುಡಿದ್ರೆ ಸಾಕು 300 ಕ್ಯಾಲರಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ಕ್ಯಾಲರಿ ನಮಗೆ ಗೊತ್ತಿರಬೇಕು, ನಾವು ಎಷ್ಟು ತಗೊಳ್ತೀವಿ ಅಂತ ಗೊತ್ತಿರಬೇಕು. ನಮ್ಮ BMR ಏನಿದೆ ಅಷ್ಟೇ ಕ್ಯಾಲರಿ ತಗೊಂಡು ನಾವು ಒಂದು ಸ್ವಲ್ಪ ಬರ್ನ್ ಮಾಡಿದರೆ ಏನಾಗುತ್ತೆ, ನಮ್ಮ ಫ್ಯಾಟ್ ಟಿಶ್ಯೂ ಕಡಿಮೆ ಆಗುತ್ತೆ, ನಮಗೆ ಈ ಲೆಪ್ಟಿನ್ ರೆಸಿಸ್ಟೆನ್ಸ್ ಏನಿದೆ ಅದು ಕೂಡ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಸೊ ಈ ಥರ ಪ್ರಾಬ್ಲಮ್ ಇದ್ದವರು ಹೊಟ್ಟೆ ತುಂಬಬೇಕು ಅವರಿಗೆ. ಸೊ ಹೊಟ್ಟೆ ತುಂಬಬೇಕು ಅಂದರೆ ನಾವೇನು ಮಾಡಬೇಕು, ಹೊಟ್ಟೆ ತುಂಬಬೇಕು, ಅಟ್ ದ ಸೇಮ್ ಟೈಮ್ ಅದರಲ್ಲಿ ಎನರ್ಜಿ ಕಡಿಮೆ ಇರಬೇಕು, ಕ್ಯಾಲರಿ ಕಡಿಮೆ ಇರಬೇಕು. ಸೊ ಹಾಗಾಗಿ ನಾವು ಮಾಡಬೇಕಾಗಿದೆ ಏನಂದರೆ, ಇಂಥವರು ಜಾಸ್ತಿ ವೆಜಿಟೇಬಲ್ಸನ್ನು ತಗೋಬೇಕು, ಜಾಸ್ತಿ ನಾರಿನಂಶ ಇರುವಂಥ ಆಹಾರಗಳನ್ನು ಜಾಸ್ತಿ ತಗೋಬೇಕು. ಅಂದರೆ ಸೊಪ್ಪಿನ ಪಲ್ಯಗಳಿರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಅಥವಾ ಸೀಡ್ಸ್ ಇರ್ಬೋದು. ಸೊ ಅದರಲ್ಲೆಲ್ಲ ಏನಾಗುತ್ತೆ, ಒಳ್ಳೆ ಫ್ಯಾಟ್ ಕೂಡ ಈ ಲೆಪ್ಟಿನ್ ರೆಸಿಸ್ಟೆನ್ಸನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ಥರ ಲೀನ್ ಪ್ರೋಟೀನ್, ನಮ್ಮ ಚಿಕನ್ ಬ್ರೆಸ್ಟ್ ಏನಿದೆ ಆ ಥರ ಎಲ್ಲ ಐಟಮ್ಸನ್ನು ತಗೊಂಡಾಗ ಏನಾಗುತ್ತೆ, ಈ ಲೆಪ್ಟಿನ್ ರೆಸಿಸ್ಟೆನ್ಸು ನಮಗೆ ಕಡಿಮೆ ಮಾಡಲಿಕ್ಕಾಗುತ್ತೆ.
ನಮಗೊಂದು ಸಟೈಟಿ ಫೀಲ್ ಆಗುತ್ತೆ, ಓಕೆ ನನ್ನ ಹೊಟ್ಟೆ ತುಂಬಿದೆ ಅಂತ ಒಂದು ಫೀಲಿಂಗ್ ಬರುತ್ತೆ. ಸೊ ಇದು ಹಂಗರ್ ಲೈಕ್ ಸಟೈಟಿ ಹಾರ್ಮೋನ್ ಆಯಿತು. ಇದೇ ಥರ ಇನ್ನೊಂದು ಹಾರ್ಮೋನ್ ಇದೆ, ಗ್ರೆಲಿನ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ಹಂಗರ್ ಹಾರ್ಮೋನ್ ಅಂತ. ನಮಗೆ ಈ ಹಸಿವು, ಕೆಲವರಿಗೆ ನೀವು ಅಬ್ಸರ್ವ್ ಮಾಡಿರ್ತೀರಾ, ಅವ್ರು ಹೇಳ್ತಾರೆ ನನಗೆ ತುಂಬ ಹಸಿವು ಆಗುತ್ತೆ ಡಾಕ್ಟ್ರೆ, ನನಗೆ ಒಂದು ಊಟ ಮಾಡಿ ಒಂದು ತಾಸು ಆದ್ರೆ ಸಾಕು ಮತ್ತು ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಈ ಥರ ಸಮಸ್ಯೆ ಇರೋರಲ್ಲಿ ಗ್ರೆಲಿನ್ ಪ್ರೊಡಕ್ಷನ್ ಏನಿದೆ ಅದು ಜಾಸ್ತಿ ಇರುವಂಥ ಸಾಧ್ಯತೆ ಇದೆ. ನೀವು ನೋಡಿರ್ತೀರಾ, ತುಂಬ ಹೆಫ್ಟಿ ಆಗಿರೋರು ಲೈಕ್ 100-150 kg ಇರೋರು ಮಾಡುವಂಥ ಒಂದು ಸರ್ಜರಿ ಇದೆ, ಬ್ಯಾರಿಯಾಟ್ರಿಕ್ ಸರ್ಜರಿ ಅಂತ ಹೇಳ್ತೀವಿ. ಸೊ ಈ ಬ್ಯಾರಿಯಾಟ್ರಿಕ್ ಸರ್ಜರಿ ಮಾಡಿದಾಗ ಅವ್ರೇನು ಮಾಡ್ತಾರೆ, ಹೊಟ್ಟೆದೊಂದು ಪೋರ್ಷನ್ನ ರಿಮೂವ್ ಮಾಡ್ತಾರೆ ಅಥವಾ ಅದನ್ನ ಲೈಗೇಟ್ ಮಾಡ್ತಾರೆ. ಸೊ ಈ ಕೇಸಸ್ಸಲ್ಲಿ ನೀವು ನೋಡಿದ್ರೆ ಅವ್ರ ವೆಯ್ಟ್ ಕಡಿಮೆ ಆಗುತ್ತೆ, ಅವರಿಗೆ ಹಸಿವು ಕೂಡ ಕಡಿಮೆ ಆಗಿರುತ್ತೆ. ಯಾಕೆಂದರೆ ಈ ಗ್ರೆಲಿನ್ ಪ್ರೊಡ್ಯೂಸ್ ಆಗೋದು ಕೂಡ ನಮ್ಮ ಹೊಟ್ಟೆಯಿಂದ. ಸೊ ಹಾಗಾಗಿ ಆ ಪೋರ್ಷನ್ ರಿಮೂವ್ ಮಾಡಿದಾಗ ಏನಾಗುತ್ತೆ, ನಮಗೆ ಹಸುವೇ ಅನಿಸಲ್ಲ, ತಿನ್ನಬೇಕು ಅಂತಾನೆ ಅನಿಸಲ್ಲ. ಈಗ ಮತ್ತು ಎಷ್ಟೋ ಲೈಕ್ ಇಂಜೆಕ್ಷನ್ಸ್ ಕೂಡ ನೀವು ನೋಡಿರ್ತೀರ, ಈಗ ರೀಸೆಂಟಾಗಿ ಬಂದಿರುವಂಥ ಎಷ್ಟೋ ಇಂಜೆಕ್ಷನ್ಸ್ ಕೂಡ ಏನಾಗುತ್ತೆ, ನಮ್ಮ ಈ ಹಂಗರನ್ನು ಕಂಟ್ರೋಲ್ ಮಾಡೋದಕ್ಕೆ ಮೇನ್ಲಿ ಎಫೆಕ್ಟ್ ಆಗೋದು. ನಮ್ಮ ಸೆಟೈಟಿ ಇರ್ಬೋದು ಅಥವಾ ಹಂಗರ್ ಇರ್ಬೋದು. ಸೊ ಇದೇ ಮೇಜರ್ ರೋಲ್ ಅಲ್ವಾ, ನಮಗೆ ತುಂಬ ತಿನ್ನಬೇಕು ಅಂತ ಅನಿಸುತ್ತೆ ಕೆಲವರಿಗೆ ಲೈಕ್ ಎಷ್ಟು ತಿಂದರೂ ಸಾಕಾಗಲ್ಲ. ದೀಸ್ ಆರ್ ದ ಮೇನ್ ರೀಸನ್ ನಮ್ಮ ವೆಯ್ಟ್ ಜಾಸ್ತಿ ಆಗಲಿಕ್ಕೆ. ಸೊ ಈ ಗ್ರೆಲಿನ್ ಮತ್ತು ಲೆಪ್ಟಿನ್ ಏನಿದೆ ಇದರದೊಂದು ಬ್ಯಾಲೆನ್ಸ್ ನಮಗೆ ತರಲಿಕ್ಕಾದರೆ ನಮ್ಮ ವೆಯ್ಟ್ ಲಾಸ್ ಖಂಡಿತ ನಮಗೆ ಮಾಡಲಿಕ್ಕಾಗುತ್ತೆ. ಸೊ ಇನಿಷಿಯಲಿ ಯಾರಿಗೆ ನಾವು ಡಯಟಿಂಗ್ ಮಾಡಿದ್ರು ಲೈಕ್ ಅಂದರೆ ವೆಯ್ಟ್ ಲಾಸ್ ಆಗ್ತಾ ಇಲ್ಲ, ನಮಗೆ ತುಂಬ ಕ್ರೇವಿಂಗ್ ಇದೆ, ಸ್ವಲ್ಪ ಆದರೂ ನಮಗೆ ಏನಾದ್ರು ತಿನ್ನಬೇಕು ಅಂತ ಅನಿಸುತ್ತೆ, ಹಸಿವು ಭಾಳ ಆಗುತ್ತೆ, ಅದಕ್ಕೆಲ್ಲ ಮೇನ್ ರೀಸನ್ ಇದಿರ್ಬೋದು. ಸೊ ಹಾಗಾಗಿ ಈ ಥರ ಟೆಂಪ್ಟೇಷನ್ ಬಂದರೂ ನಾವು ಅದನ್ನು ಓವರ್ಕಮ್ ಮಾಡಿ ನಮ್ಮ ವೆಯ್ಟ್ ರಿಡಕ್ಷನ್ಗೆ ಕಾನ್ಸಂಟ್ರೇಟ್ ಮಾಡಿ ಸ್ವಲ್ಪ ಎಕ್ಸಸೈಸು, ಸ್ವಲ್ಪ ಡಯಟು, ವೆರಿ ಲೋ ಕ್ಯಾಲರಿ ಫುಡ್ಡು, ಜಾಸ್ತಿ ನಾರಿನಾಂಶ, ಜಾಸ್ತಿ ಲೀನ್ ಪ್ರೋಟೀನ್, ಜಾಸ್ತಿ ಒಳ್ಳೆ ಕೊಬ್ಬು, ಇದೆಲ್ಲ ತೊಗೊಂಡ್ರೆ ಏನಾಗುತ್ತೆ, ನಮ್ಗೆ ಇದನ್ನ ಕೂಡ ಓವರ್ಕಮ್ ಮಾಡಲಿಕ್ಕಾಗುತ್ತೆ. ಮತ್ತು ನಮ್ಮ ವೆಯ್ಟ್ ಒಂದು ಸ್ವಲ್ಪ ಕಡಿಮೆ ಆದರೆ, ಒಂದು 5-6 kg ಕಡಿಮೆ ಆಯಿತು ಅಂದರೆ ಮತ್ತೆ ಏನೂ ತೊಂದರೆ ಇಲ್ಲ, ಮತ್ತು ಈ ರೆಸಿಸ್ಟೆನ್ಸ್ ಸಮಸ್ಯೆ ನಮಗೆ ಎಫೆಕ್ಟ್ ಮಾಡಲ್ಲ. ನಾವು ಕರೆಕ್ಟಾಗಿ ತುಂಬ ಚೆನ್ನಾಗಿ ವೆಯ್ಟ್ ರಿಡಕ್ಷನ್ ಪ್ಲಾನನ್ನು ಮುಂದುವರಿಸ್ಬೋದು. ನಮಗೆ ಏನು ಟಾರ್ಗೆಟ್ ಇದೆಯೋ, ಕೆಲವರಿಗೆ 10, 20, 30 kg ಟಾರ್ಗೆಟ್ ಇರ್ಬೋದು, ಅದನ್ನು ಅಟೆಂಡ್ ಮಾಡಲಿಕ್ಕೆ ಕೂಡ ಆಗುತ್ತೆ. ಸೊ ಕನ್ಸಿಸ್ಟೆನ್ಸಿ ಈಸ್ ಮೋರ್ ಇಂಪಾರ್ಟೆಂಟ್. ನಮಗೆ ಗೊತ್ತು ಇನಿಷಿಯಲಿ ನಮಗೆ ತುಂಬ ಟೆಂಪ್ಟ್ ಆಗುತ್ತೆ, ಅದರಲ್ಲಿ ಹಾರ್ಮೋನಲ್ ಪ್ರಾಬ್ಲಮ್ಸ್ ಇದ್ದ ನಮಗೆ ತುಂಬ ತಿನ್ನಬೇಕು ಅಂತ ಅನಿಸುತ್ತೆ, ಅಥವಾ ತುಂಬ ಹಸಿವು ಅನಿಸುತ್ತೆ, ಅಥವಾ ಅದಿಷ್ಟು ತಿಂದರೂ ಸಾಕಾಗಲ್ಲ. ಸೊ ಈ ಥರ ಸಮಸ್ಯೆಗಳನ್ನ ಓವರ್ಕಮ್ ಮಾಡಬೇಕು ಅಂದ್ರೆ ನಾವು ಏನು ಮಾಡಬೇಕು, ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ನೀವು 1 ತಿಂಗಳು ಅಥವಾ 2 ತಿಂಗಳ ಕನ್ಸಿಸ್ಟೆಂಟ್ ಆಗಿ ಕರೆಕ್ಟಾಗಿ ಮಾಡಿ ನೋಡಿ, ಒಂದು ಟಾರ್ಗೆಟ್ ಇಟ್ಕೊಂಡು ಮಾಡಿ ನೋಡಿ, ಮತ್ತೆ ನಿಮ್ಗೆ ಏನೂ ತೊಂದರೆ ಆಗಲ್ಲ, ನಿಮ್ಗೆ ಈಸಿಯಾಗಿ ವೆಯ್ಟ್ ಕಡಿಮೆ ಮಾಡಲಿಕ್ಕೂ ಕೂಡ ಆಗುತ್ತೆ. ನೆಕ್ಸ್ಟ್ ಹಾರ್ಮೋನಲ್ ಪ್ರಾಬ್ಲಮ್ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರೋಂಥದ್ದು, ಅದು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಅಂದರೆ ನಮಗೆ ಗೊತ್ತು, ನಮ್ಮ ಥೈರಾಯ್ಡ್ ಹಾರ್ಮೋನ್ಸ್ ಏನಿದೆ ನಮ್ಮ ಮೆಟಬಾಲಿಸಮ್ ಅನ್ನು ಕಂಟ್ರೋಲ್ ಮಾಡುತ್ತೆ, ಅದು T3 T4 ಅಂತ ಹೇಳ್ತೀವಿ. ಸೊ ಈ T3 T4 ಕಡಿಮೆ ಆಗುತ್ತೆ, ನಾವು ಬ್ಲಡ್ ಟೆಸ್ಟ್ ಮಾಡಿ ನೋಡುವಾಗ ನಮಗೆ ಗೊತ್ತಾಗುತ್ತೆ ನಮ್ಮ TSH ವ್ಯಾಲ್ಯೂಸ್, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಏನಿದೆ ಅದು ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ. ಸೊ ಈವನ್ T3 T4 ನಾರ್ಮಲ್ ಇದೆ, TSH ಅಷ್ಟೇ ಇಲ್ಲಿ ಹೈ ಇದೆ ಅಂತ ಇದ್ರೂ ಕೂಡ ನಮಗೆ ವೆಯ್ಟ್ ಗೇನ್ ಆಗುವಂಥ ಸಾಧ್ಯತೆ ಇದೆ. ಇದಕ್ಕೆ ಮೇನ್ ರೀಸನ್ ಏನು ಅಂದರೆ ನಮ್ಮ ಬಾಡಿ ಮೆಟಬಾಲಿಸಮ್ ಅನ್ನು ಕಂಟ್ರೋಲ್ ಮಾಡೋದು ಈ ಥೈರಾಯ್ಡ್ ಹಾರ್ಮೋನ್. ಸೊ ಹಾಗಾಗಿ ಏನಾಗುತ್ತೆ, ನಮಗೆ ಹೈಪೋಥೈರಾಯ್ಡಿಸಮ್, ಅದು ಸಬ್ ಕ್ಲಿನಿಕಲ್ ಹೈಪೋಥೈರಾಯ್ಡಿಸಮ್ ಆದರೂ ಕೂಡ ಏನಾಗುತ್ತೆ, ನಮ್ಮ ವೆಯ್ಟ್ ಗೇನ್ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಯಾಕೆಂದರೆ ನಮ್ಮ ರಸ್ಟಿಂಗ್ ಎನರ್ಜಿ ಏನಿದೆ, ನಾವು ಬಾಡಿ ರಸ್ಟ್ ಮಾಡುವಾಗ, ನಾನು ಫಸ್ಟ್ ಹೇಳ್ದಂಗೆ BMR ಏನಿದೆ ಅದು ತುಂಬ ಕಡಿಮೆ ಆಗುತ್ತೆ. ನಾವು ಬಾಡಿ ರಸ್ಟಲ್ಲಿರುವಾಗ ನಮ್ಮ ಬಾಡಿಯಲ್ಲಿ ಖರ್ಚಾಗುವಂಥ ಕ್ಯಾಲರಿ ತುಂಬ ಕಡಿಮೆ ಆಗೋದ್ರಿಂದ ಏನಾಗುತ್ತೆ, ನಮಗೆ ವೆಯ್ಟ್ ಗೇನ್ ಆಗುತ್ತೆ. ನಾವು ತಗೊಂಡಿರುವ ಆಹಾರದಲ್ಲಿ ಕಡಿಮೆ ಆಹಾರ ತಗೊಂಡ್ರೂ ಕೂಡ ನಮಗೇನಾಗುತ್ತೆ, ನಮ್ಮ ವೆಯ್ಟ್ ಲಾಸ್ ಆಗಲ್ಲ. ವೆಯ್ಟ್ ಲಾಸ್ ಪ್ಲಾನ್ ಮಾಡುವಾಗ ಫಸ್ಟ್ ಅವರು ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಮಾಡಲೇಬೇಕು. ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಮಾಡಿದ ಮೇಲೆ ಅವರಿಗೆ ಏನಾದರೂ ಒಂದು ಥೈರಾಯ್ಡ್ ಸಮಸ್ಯೆ ಇದ್ದರೆ ಅದಕ್ಕೆ ಇರುವಂಥ ಮೆಡಿಕೇಶನ್, ಅದಕ್ಕೆ ಲೈಕ್ ನಾವು ಥೈರಾಕ್ಸಿನ್ ಅಥವಾ ಥೈರೋನಾಮ್ ಅಂತೆಲ್ಲ ಮಾತ್ರೆಗಳು ಬರುತ್ತೆ. ಸೊ ಈ ಥರ ಮಾತ್ರೆಗಳು ಕೆಲವು ಸಲ ತಗೋಬೇಕಾಗತ್ತೆ, ಅಥವಾ ಅದಕ್ಕೆ ಆಯುರ್ವೇದಿಕ್ ಮ್ಯಾನೇಜ್ಮೆಂಟ್ ಕೂಡ ಇದೆ. ನಮ್ಮ ಲೈಕ್ ಮೇನ್ಲಿ ನಮಗೆ ಥೈರಾಯ್ಡ್ ಇಶ್ಯೂಸ್ ಬರುವಾಗ ನಾವು ಕೊಡಬೇಕಾಗಿರುವಂಥ ಕೆಲವು ಸಪ್ಲಿಮೆಂಟ್ಸ್ ಇದೆ, ಅದು ನಮ್ಮ ಅಯೋಡಿನ್ ಇರ್ಬೋದು, ಜಿಂಕ್ ಇರ್ಬೋದು, ಅಥವಾ ಸೆಲಿನಿಯಂ ಇರ್ಬೋದು. ಸೊ ಈ ಥರ ಸಪ್ಲಿಮೆಂಟ್ಸನ್ನು ಕೂಡ ಅವರ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಿದರೆ ಈ ಥೈರಾಯ್ಡ್ ಸಮಸ್ಯೆ ನಮಗೆ ತುಂಬ ಕಡಿಮೆ ಮಾಡಲಿಕ್ಕಾಗುತ್ತೆ. ಸೊ ಅದೇ ಥರ ಆಯುರ್ವೇದಿಕ್ ಮೆಡಿಕೇಶನ್ ಕೂಡ ಇದೆ, ಕಾಂಚನಾರ ಇರ್ಬೋದು ಅಥವಾ ವಾರಣಾದಿ ಇರ್ಬೋದು. ಸೊ ಈ ಥರ ಮೆಡಿಕೇಶನ್ ಎಲ್ಲ ತಗೊಂಡು ಅವರ ಆ ಥೈರಾಯ್ಡ್ ಫಂಕ್ಷನ್ಸನ್ನು ಸರಿ ಮಾಡಿ ಅದರೊಟ್ಟಿಗೆ ಮತ್ತು ವೆಯ್ಟ್ ರಿಡಕ್ಷನ್ ಪ್ರೋಗ್ರಾಮನ್ನು ಮಾಡಿದರೆ ಏನಾಗುತ್ತೆ, ಬೇಗ ನಮಗೆ ವೆಯ್ಟ್ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ನಾನು ಹೇಳಿದ್ದೇನೆ, ನಮ್ಮ BMRನ ಇದು ಕಡಿಮೆ ಮಾಡುತ್ತೆ, ಅದರೊಟ್ಟಿಗೆ ನಮ್ಮ ಬಾಡಿಯಲ್ಲಿ ವಾಟರ್ ರಿಟೆನ್ಷನ್ ಅನ್ನು ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ವಾಟರ್ ವೆಯ್ಟ್ ಕೂಡ ನಮಗೇನಾಗುತ್ತೆ, ಜಾಸ್ತಿಯಾಗಿ ಬೊಜ್ಜು ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಆ್ಯಂಡ್ ಅದರೊಟ್ಟಿಗೆ ಥೈರಾಯ್ಡ್ ಸಮಸ್ಯೆ ಇರುವವರಿಗೆ ಇರುವಂಥ ಒಂದು ಸಮಸ್ಯೆ ಏನಂದರೆ, ತುಂಬ ಸುಸ್ತಿರುತ್ತೆ, ಏನು ಮಾಡೋದು ಬೇಡ, ಸುಮ್ಮನೆ ಕೂತ್ಕೊಂಡಿರುವ, ಇಡೀ ದಿವಸ ಮಲಗಿರುವ ಅಂತ ಅನಿಸುತ್ತೆ ಅವರಿಗೆ. ಸೊ ಹಾಗಾಗಿ ಏನಾಗುತ್ತೆ, ನಮ್ಮ ಫಿಸಿಕಲ್ ಆಕ್ಟಿವಿಟಿ ತುಂಬ ಕಡಿಮೆ ಆಗುತ್ತೆ. ಸೊ ಹಾಗೆ ನಮಗೆ ಲೈಕ್ ಎನರ್ಜಿ ಖರ್ಚು ಮಾಡಲಿಕ್ಕೂ ಕೂಡ ಆಗಲ್ಲ. ನಾವು ಏನೇ ತಿಂದರೂ ಕೂಡ ಅದು ನಮ್ಮ ಬಾಡಿಯಲ್ಲಿ ಫ್ಯಾಟ್ ಆಗಿ ಸ್ಟೋರ್ ಆಗಿ ನಮಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಸೊ ಥೈರಾಯ್ಡ್ ಫಂಕ್ಷನ್ಸು ವೆಯ್ಟ್ ರಿಡಕ್ಷನ್ ಪ್ಲಾನ್ ಮಾಡುವಾಗ
ಎಸ್ಪೆಷಲಿ ಲೇಡೀಸ್, ಯಾಕಂದರೆ ಲೇಡೀಸಲ್ಲಿ ಇದು ಜಾಸ್ತಿ ಕಂಡು ಬರುತ್ತೆ. ಸೊ ಅವ್ರಿಗೆ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಮಾಡಿಕೊಂಡು ಅವ್ರದ್ದೆಲ್ಲ ನಾರ್ಮಲ್ ಇದೆಯಾ ಅಂತ ಕನ್ಫರ್ಮ್ ಮಾಡಿದ ಮೇಲೆ ಮಾತ್ರ ಒಂದು ವೆಯ್ಟ್ ರಿಡಕ್ಷನ್ ಪ್ರೋಗ್ರಾಮ್ ಮಾಡೋದು ತುಂಬ ಒಳ್ಳೆಯದು. ಇನ್ನೊಂದು ಕಂಡೀಷನ್ ನಮಗೆಲ್ಲ ಗೊತ್ತಿರುವಂಥದ್ದು ಇನ್ಸುಲಿನ್ ರೆಸಿಸ್ಟೆನ್ಸ್. ಸೊ ಇನ್ಸುಲಿನ್ ಏನಿದೆ ನಮ್ಮ ಬಾಡಿಯಲ್ಲಿ ಹೈಪರ್ ಇನ್ಸುಲಿನಿಮಿಯಾ ಇದ್ದರೆ, ನಾವು ತಗೊಳ್ಳೋಂಥ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ನ ಅಂಶ ಜಾಸ್ತಿ ಆಗಿ ಹೈಪರ್ ಇನ್ಸುಲಿನಿಮಿಯಾ ಇದ್ದರೆ ಏನಾಗುತ್ತೆ, ನಮಗೆ ಅದು ಕೂಡ ನಮ್ಮ ಸ್ಟೋರೇಜ್ಗೆ ತುಂಬ ಮೇನ್ ಒಂದು ರೀಸನ್ ಆಗುತ್ತೆ. ಸೊ ನಾವು ಧಾನ್ಯಗಳಿರುವಂಥ ಆಹಾರ ತಗೊಂಡು ವೆಯ್ಟ್ ರಿಡಕ್ಷನ್ ಪ್ಲಾನ್ ಮಾಡಿದ್ರೆ ಇಟ್ಸ್ ಹೈಲಿ ಇಂಪಾಸಿಬಲ್. ಯಾಕೆ? ಬಿಕಾಸ್ ಇನ್ಸುಲಿನ್ ಇಸ್ ಅ ಸ್ಟೋರೇಜ್ ಹಾರ್ಮೋನ್. ಇನ್ಸುಲಿನ್ದು ಕೆಲಸ ಏನು ಅಂದರೆ ನಮ್ಮ ರಕ್ತದಲ್ಲಿ ಇರುವಂಥ ಗ್ಲೂಕೋಸನ್ನು ಎಲ್ಲಾದರೂ ಸ್ಟಾಕ್ ಮಾಡಬೇಕು. ನಮ್ಮ ಫ್ಯಾಟ್ ಸೆಲ್ಸಲ್ಲಿ ಇರ್ಬೋದು, ಅಥವಾ ನಮ್ಮ ಲಿವರ್ಲಿ ಇರ್ಬೋದು, ಅಥವಾ ನಮ್ಮ ಮಸಲ್ಸಲ್ಲಿ ಇರ್ಬೋದು, ಅಲ್ಲಿಗೆ ಎಲ್ಲಾದರೂ ಕಳಿಸಿ ರಕ್ತದಲ್ಲಿ ಶುಗರ್ನ ಅಂಶ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಸೊ ಕಾರ್ಬೋಹೈಡ್ರೇಟ್ ಇರುವಂಥ ಆಹಾರ ತಗೊಂಡಾಗ ಏನಾಗುತ್ತೆ, ಇನ್ಸುಲಿನ್ ಪ್ರೊಡಕ್ಷನ್ ಜಾಸ್ತಿ ಆಗಿ ನಮ್ಮ ಸ್ಟೋರೇಜ್ ಜಾಸ್ತಿ ಆಗುತ್ತೆ. ಸೊ ಡಯಟಿಂಗ್ ಮಾಡುವಾಗ ನೀವು ಸ್ಟ್ರಿಕ್ಟ್ ಆಗಿರುವಂಥದ್ದು ಮಾಡೋದು ತುಂಬ ಒಳ್ಳೆಯದು. ಸೊ ಡಯಟಿಂಗ್ ಮಾಡುವಾಗ ನೀವು ಜಸ್ಟ್ ಪ್ರಾಸೆಸ್ಡ್ ಗ್ರೈನ್ಸ್ ಬದಲು ಹೋಲ್ ಗ್ರೈನ್ಸನ್ನು ತಗೊಂಡ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ನಾರಿನಂಶ ಜಾಸ್ತಿ ಇದ್ದಾಗ ಅಷ್ಟೊಂದು ಬೇಗ ನಮಗೆ ಇನ್ಸುಲಿನ್ ಲೆವೆಲ್ಸ್ ಜಾಸ್ತಿ ಆಗಲ್ಲ. ಇವನ್ ನೀವು ಇದು ಡಯಟ್ ಲೈಕ್ ವೆಯ್ಟ್ ರಿಡಕ್ಷನ್ ಪ್ಲಾನ್ ಮಾಡೋ ಮೊದಲು ನೀವು ಬೇಕಾದ್ರೆ ಫಾಸ್ಟಿಂಗ್ ಸೀರಮ್ ಇನ್ಸುಲಿನ್ ಕೂಡ ಚೆಕ್ ಮಾಡಿ ನೋಡಿ, ನಮ್ಮ ಇನ್ಸುಲಿನ್ ಲೆವೆಲ್ಸ್ ಎಲ್ಲ ನಾರ್ಮಲ್ ಇದೆಯಾ ಅಂತ ನೋಡ್ಕೊಂಡು ಮೇಲೆ ಬೇಕಾದ್ರೂ ಕೂಡ ವೆಯ್ಟ್ ರಿಡಕ್ಷನ್ಗೆ ಪ್ಲಾನಿಂಗ್ ಮಾಡ್ಬೋದು. ಸೊ ಕಾರ್ಬ್ಸ್ ಇರುವಂಥ ಆಹಾರ ತಗೊಂಡಾಗ ಇನ್ಸುಲಿನ್ ಜಾಸ್ತಿ ಆಗುತ್ತೆ. ಸೊ ಯಾವ ಆಹಾರದಲ್ಲಿ ಇನ್ಸುಲಿನ್ ಕಡಿಮೆ ಪ್ರೊಡ್ಯೂಸ್ ಆಗುತ್ತೆ ಅಂತ ಕೇಳಿದರೆ ಅದು ಕೊಬ್ಬಿರುವಂಥ ಆಹಾರ. ಸೊ ವೆಯ್ಟ್ ರಿಡಕ್ಷನ್ಗೆ ಒಳ್ಳೆ ಹೆಲ್ತಿ ಆಗಿರುವಂಥ ಫ್ಯಾಟ್ ತಗೊಂಡು ವೆಯ್ಟ್ ರಿಡಕ್ಷನ್ ಮಾಡೋದು ತುಂಬ ಒಳ್ಳೆಯದು. ಅದರೊಟ್ಟಿಗೆ ಒಳ್ಳೆ ಲೀನ್ ಪ್ರೋಟೀನ್ ಇರುವಂಥ ಆಹಾರಗಳು ತಗೊಂಡು ವೆಯ್ಟ್ ರಿಡಕ್ಷನ್ ಮಾಡಿದರೆ ಏನಾಗುತ್ತೆ, ಈ ಇನ್ಸುಲಿನ್ ಹೈಕನ್ನು ಪ್ರಿವೆಂಟ್ ಮಾಡಿ ನಮ್ಮ ಬಾಡಿಯಲ್ಲಿ ಅದು ಸ್ಟೋರ್ ಆಗೋದನ್ನ ಪ್ರಿವೆಂಟ್ ಮಾಡಿ ಬೇಗ ವೆಯ್ಟ್ ರಿಡಕ್ಷನ್ ಆಗಲಿಕ್ಕೂ ಕೂಡ ಸಾಧ್ಯ. ಇನ್ನೊಂದು ನಮ್ಮ ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸಾಲ್ ಅಂತ ಹೇಳ್ತೀವಿ. ಸೊ ಸ್ಟ್ರೆಸ್ ಜಾಸ್ತಿ ಇದ್ದವರಿಗೆ ನೀವು ನೋಡಿರ್ತೀರಾ, ಅವರಿಗೆ ಸ್ಟ್ರೆಸ್ ಇಂಡ್ಯೂಸ್ಡ್ ಈಟಿಂಗು ಬರುತ್ತೆ. ಸುಮ್ಮನೆ ಕೂತ್ಕೊಂಡು ಒಂದು ಪ್ಯಾಕೆಟ್ ಬಿಸ್ಕೆಟು ಅಥವಾ ಒಂದು ಇಡೀ ಪ್ಯಾಕೆಟ್ ನಿಮ್ಮ ಏನಾದರೂ ಫ್ರೈಡ್ ಐಟಮ್ಸ್ ಎಲ್ಲ ಕೊಟ್ಟರೆ ಒಂದೇ ಸಿಟ್ಟಿಂಗಲ್ಲಿ ಅದು ಖಾಲಿ ಮಾಡಿಬಿಡ್ತಾರೆ. ಸೊ ಆ ಕಾರ್ಟಿಸಾಲ್ ಲೆವೆಲ್ ನಮ್ಮ ಬಾಡಿಯಲ್ಲಿ ಸ್ಟ್ರೆಸ್ ಹಾರ್ಮೋನ್ಸ್ ಜಾಸ್ತಿ ಆಗುವಾಗ ಅದು ಕೂಡ ನಮ್ಮ ಹಂಗರ್ನ ಎಫೆಕ್ಟ್ ಮಾಡುತ್ತೆ. ನಮ್ಮ ಬಾಡಿ ವೆಯ್ಟ್ ಜಾಸ್ತಿ ಆಗಲಿಕ್ಕೂ ಕೂಡ ಅದು ಕಾರಣ ಆಗುತ್ತೆ. ಅಂದರೆ ಹಸಿವು ಜಾಸ್ತಿ ಅನಿಸುತ್ತೆ, ಇನ್ಸುಲಿನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಬ್ಲಡ್ಡಲ್ಲಿ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಸ್ಟೋರೇಜ್ ಜಾಸ್ತಿ ಆಗುತ್ತೆ. ಸೊ ಈ ಥರ ವೆಯ್ಟ್ ಗೇನ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಇನ್ನೊಂದು ಹಾರ್ಮೋನ್ ಅಂದರೆ ನಮ್ಮ ಸೆಕ್ಸ್ ಹಾರ್ಮೋನ್ಸ್, ನಮ್ಮ ಈಸ್ಟ್ರೋಜನ್ ಏನಿದೆ, ಟೆಸ್ಟೋಸ್ಟಿರಾನ್ಸ್ ಏನಿದೆ, ಇದರದ್ದು ಇಂಬ್ಯಾಲೆನ್ಸ್ ಇದ್ರೂ ಕೂಡ ನಮಗೆ ವೆಯ್ಟ್ ಗೇನ್ ಆಗುವಂಥ ಸಾಧ್ಯತೆ ಇದೆ. ಸೊ ಇದೆಲ್ಲ ಯಾರಿಗಾದರೂ ಇದೆಲ್ಲ ಫಸ್ಟೇ ಮಾಡಿಕೊಂಡು ವೆಯ್ಟ್ ಲಾಸ್ ಪ್ರೋಗ್ರಾಮ್ ಮಾಡಬೇಕು ಅಂತ ಅಲ್ಲ ನಾ ಹೇಳ್ತಾ ಇರೋದು. ಸೊ ನಾವು ವೆಯ್ಟ್ ಲಾಸ್ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗಿ ಮಾಡಿದರೆ, ಕನ್ಸಿಸ್ಟೆಂಟ್ ಆಗಿ ಮಾಡಿದರೆ ಇದನ್ನ ಕೂಡ ನಮಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ವೆಯ್ಟ್ ಕಡಿಮೆ ಆಗ್ತಾ ಹೋದಾಗ ಏನಾಗುತ್ತೆ, ಇನ್ಸುಲಿನ್ ಬ್ಯಾಲೆನ್ಸ್ ಬರುತ್ತೆ, ನಮ್ಮ ಎಲ್ಲದೂ ಕೂಡ ನಮ್ಮ ಬಾಡಿಲಿರುವಂಥ ಎಲ್ಲ ಹಾರ್ಮೋನಲ್ ಬ್ಯಾಲೆನ್ಸ್ ಕೂಡ ನಮಗೆ ತರಲಿಕ್ಕಾಗುತ್ತೆ. ಸೊ ಬಟ್ ಯಾರಿಗಾದರೂ ವೆಯ್ಟ್ ಲಾಸ್ ಆಗ್ತಾನೆ ಇಲ್ಲ ಅಂತ ಇದ್ದರೆ ಈ ಥರ ಟೆಸ್ಟ್ಗಳೆಲ್ಲ ಮಾಡಿ ನೋಡಿ, ನಮ್ಮ ಏನಿದೆ ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾದರೂ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಮಾಡಿದರೆ ನಮಗೆ ಕರೆಕ್ಟಾಗಿ ಟಾರ್ಗೆಟ್ ಮಾಡಿಕೊಂಡು ವೆಯ್ಟನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋದು ಏನಂದರೆ ಸ್ಲೀಪ್. ತುಂಬ ಜನ ತುಂಬ ಚೆನ್ನಾಗಿ ಎಕ್ಸಸೈಸ್ ಮಾಡ್ತಾರೆ, ಆಹಾರ ಕಂಟ್ರೋಲ್ ಮಾಡ್ತಾರೆ, ಬಟ್ ನಿದ್ರೆ ಚೆನ್ನಾಗಿರಲ್ಲ. ಹಾರ್ಡ್ಲಿ ಒಂದು 2 ರಿಂದ 4 ತಾಸು ಅಷ್ಟೇ ಅವರಿಗೆ ನಿದ್ರೆ ಬರುತ್ತೆ. ಅವರಿಗೂ ಕೂಡ ಏನಾಗುತ್ತೆ, ವೆಯ್ಟ್ ಲಾಸು ತುಂಬ ಕಷ್ಟ ಆಗುತ್ತೆ. ಸೊ ಯಾರಾದರೂ ಎಲ್ಲ ಮಾಡಿದ್ರು ವೆಯ್ಟ್ ಕಡಿಮೆ ಆಗ್ತಾ ಇಲ್ಲ ಅಂದರೆ ಅವರು ಅಬ್ಸರ್ವ್ ಮಾಡಬೇಕಾಗಿದೆ ಏನಂದರೆ, ರಾತ್ರಿ ಇಡೀ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡಿರ್ತೀರಾ, ನಿಮ್ಮ ನಿದ್ರೆ ಚೆನ್ನಾಗಿ ಆಗ್ತಾ ಇಲ್ವಾ, ಒಳ್ಳೆ ಕ್ವಾಲಿಟಿ ಸ್ಲೀಪ್ ಸಿಗ್ತಾ ಇಲ್ವಾ? ಯಾಕಂದರೆ ಸ್ಲೀಪಲ್ಲಿ ಸ್ಟೇಜಸ್ ಇದೆ, ಸ್ಟೇಜ್ 1, 2, 3, 4 ಅಂತ ಇದೆ. ಸೊ ಒಳ್ಳೆ ಡೀಪ್ ಸ್ಲೀಪ್ ಅಂದರೆ ಆ ಸ್ಟೇಜ್ 4 ಸ್ಲೀಪ್ ಏನಿದೆ ಅದು ನಮಗೆ ಸಿಗಲಿಲ್ಲ ಅಂದರೂ ಕೂಡ ಏನಾಗುತ್ತೆ, ನಮ್ಮ ವೆಯ್ಟ್ ಗೇನ್ ವೆಯ್ಟ್ ಲಾಸ್ ಏನಿದೆ ಅದು ತುಂಬ ಕಷ್ಟ ಆಗುತ್ತೆ. ಎಷ್ಟೇ ನಾವು ಡಯಟಿಂಗ್ ಮಾಡಿದರೂ ಕೂಡ ವೆಯ್ಟ್ ಕಡಿಮೆ ಆಗೋದಿಲ್ಲ. ಸೊ ಹಾಗಾಗಿ ಒಳ್ಳೆ ಕ್ವಾಲಿಟಿ ಸ್ಲೀಪ್ ಕೂಡ ನೀವು ಕನ್ಫರ್ಮ್ ಮಾಡ್ಕೋಬೇಕು. ಇನ್ನು ಇದರೊಟ್ಟಿಗೆ ನಮ್ಮ ಹೊಟ್ಟೆಯಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳು, ನಾವು ಗಟ್ ಮೈಕ್ರೋಬಯೋಮ್ ಅಂತ ಹೇಳ್ತೀವಿ, ಅದು ಕೂಡ ಚೆನ್ನಾಗಿದ್ದರೆ ಮಾತ್ರ ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಆಗುತ್ತೆ. ಸೊ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಮಾಡುವಾಗ ಒಳ್ಳೆ ಪ್ರಾಬಯೋಟಿಕ್ಸ್ ಮತ್ತು ಒಳ್ಳೆ ಪ್ರೀಬಯೋಟಿಕ್ಸ್ ತಗೊಳ್ಳಿಕ್ಕೂ ಕೂಡ ನೀವು ಮರ್ತೋಗಬಾರ್ದು. ಸೊ ಅದೆಲ್ಲ ಮಾಡಿದಾಗ ಏನಾಗುತ್ತೆ, ಅದೆಲ್ಲ ತಗೊಂಡಾಗ ನಮ್ಮ ಹೆಲ್ತ್ ಕೂಡ ಇದರೊಟ್ಟಿಗೆ ತುಂಬ ಚೆನ್ನಾಗಾಗುತ್ತೆ. ನಮ್ಮ ಡೈಜೆಷನ್ ಇರ್ಬೋದು, ನಮ್ಮ ಮೋಷನ್ ಪ್ರಾಬ್ಲಮ್ಸ್ ಇರ್ಬೋದು, ನಮ್ಮ ಇಮ್ಯುನಿಟಿ ಇರ್ಬೋದು, ಇದೆಲ್ಲ ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯ. ಸೊ ನೀವು ಯಾರಾದರೂ ಈಗ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಮಾಡಲಿಕ್ಕೆ ಡಿಸೈಡ್ ಮಾಡಿದ್ರಿ, ಆದರೂ ನಾವು ಡಯಟಿಂಗ್ ಮಾಡಿದ್ರು ವೆಯ್ಟ್ ಕಡಿಮೆ ಆಗ್ತಾ ಇಲ್ಲ ಅಂತ ಇದ್ದರೆ, ನಾನೀಗ ಹೇಳಿರುವಂಥ ಸ್ಟೆಪ್ಸ್ ಎಲ್ಲ ಫಾಲೋ ಮಾಡಿ ಇದರಲ್ಲಿ ಯಾವುದಾದ್ರೂ ಒಂದು ನಿಮ್ಮ ಸಮಸ್ಯೆ ಇರ್ಬೋದು. ಸೊ ಅದನ್ನು ನೀವು ರೆಕ್ಟಿಫೈ ಮಾಡಿದರೆ ನಿಮ್ಮ ವೆಯ್ಟ್ ಲಾಸ್ ಏನಿದೆ ತುಂಬ ಚೆನ್ನಾಗಿ ಮಾಡಲಿಕ್ಕಾಗುತ್ತೆ. ಖಂಡಿತ ನಿಮಗೆ ಎಷ್ಟು ಟಾರ್ಗೆಟ್ ಇದೆಯೋ ಅಷ್ಟು ವೆಯ್ಟ್ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ಕೊಂಡು ಎಲ್ಲರಿಗೂ ಧನ್ಯವಾದ.